ನಿಜವಾಗ್ಲೂ ಶಾಕ್ ಆಗೋಯ್ತು ನನಗೆ, ಇಷ್ಟು ಸಿಂಪಲ್ ಅಂತ. ನಮ್ಮ ಅಮ್ಮನ ಜೊತೆ ಬಂದ್ರೆ 2 ಐಟಮ್ ತಗೋಬಹುದು ಅಷ್ಟೇ ಮಿನಿಮಮ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪವಿತ್ರಾಸ್ ಬ್ಯೂಟಿ ಬ್ಲಾಗ್. ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಮ್ಮ ಮನೆಯಿಂದ ನಿನ್ನೆನೆ ಬಂದೆ ನಾನು. ಅಮ್ಮನಿಗೆ ಕಾಲಿಗೆ ಟ್ರೀಟ್ಮೆಂಟ್ ಎಲ್ಲ ಕೊಡಿಸ್ಬಿಟ್ಟೆ ಬಂದೆ. ಸೊ ತುಂಬ ಜನ ಹೇಳ್ತಾ ಇದ್ರಿ ಯಾವುದೇ ಕಾರಣಕ್ಕೂ ಆಪ್ರೇಷನ್ಗೆ ಮಾತ್ರ ಹೋಗ್ಬೇಡಿ, ಯಾಕೆಂದ್ರೆ ನಮ್ಮ ಮನೇಲಿ ಅಮ್ಮಂಗೋ ಅಜ್ಜಿಗೋ ಮಾಡಿದ್ದೀವಿ. ಸೊ ಅದರಿಂದ ನಮಗೆ ಸೈಡ್ ಎಫೆಕ್ಟ್ಸ್ ಆಗಿದೆ, ಅದರಿಂದೇನು ಕ್ಲಿಯರ್ ಅಂತೂ ಆಗಿಲ್ಲ ಅಂತ. ಸೊ ಅದಕ್ಕೆ ನಾನು ಅದ್ರ ಬಗ್ಗೆ ತುಂಬ ತಿಳ್ಕೊಂಡು ವಿಚಾರಿಸಿ ಒಂದು ಚಾನ್ಸ್ ತೊಗೊಂಡು ಬೇರೆ ಕಡೆ ಎಲ್ಲಾದರೂ ತೋರಿಸಿ, ಮೆಡಿಕಲಲ್ಲಿ ಒಂದ್ಸರಿ ಕಟ್ ಮಾಡಿ ಸ್ಟಿಚ್ ಮಾಡಿದ್ರು ಅಂತಂದ್ರೆ ಆ ಪಾರ್ಟ್ಸ್ನ ಮತ್ತೆ ಒರಿಜಿನಲ್ ಮಾಡೋದು ತುಂಬಾ ಕಷ್ಟ ಅಂತ ನನಗೂ ಕೂಡ ಗೊತ್ತು. ಸೊ ಅದಕ್ಕೆ ನಾನು ಅದು ಬೇಡ, ಅದಲ್ದಲ್ಲೇ ಬೇರೆ ಏನಾದರೂ ಇದ್ರೆ, ತುಂಬ ಜನನು ಹೇಳಿದ್ರು ನಾಟಿ ಮದ್ದು ಅಥವಾ ನಾಟಿ ವೈದ್ಯರು ಮೂಳೆ ಅದಕ್ಕೆಲ್ಲ ನೋಡ್ತಾರಲ್ಲ, ಅವ್ರ ಹತ್ರ ಹೋಗಿ ವಿಚಾರಿಸಿ ಆಮೇಲೆ ನಿಮ್ಗೆ ಏನು ಬೇಕೋ ಡಿಸಿಷನ್ ತೊಗೊಳ್ಳಿ, ಸ್ವಲ್ಪ ಅದ್ರ ಬಗ್ಗೆ ನಾಲೆಡ್ಜ್ ಇಟ್ಕೊಂಡು ನೀವು ಡಿಸಿಷನ್ ತೊಗೊಳ್ಳಿ ಅಂತ. ಸೊ ಅದಕ್ಕೆ ನಾನು ಕೂಡ ಸರಿ ಇದು ಆಗಲ್ಲ ಅಂತ ಹೇಳ್ಬಿಟ್ಟು ಫಸ್ಟು ಅಂದರೆ ಹಂಗೆ ಇರೋದಕ್ಕೂ ಆಗಲ್ಲ, ಏನೂ ಟ್ರೀಟ್ಮೆಂಟ್ ಕೊಡಿಸ್ದಲ್ಲ ಸುಮ್ಮನೆ ಇಟ್ಕೊಳ್ಳೋಕ್ಕೂ ಆಗಲ್ಲ. ಅದಕ್ಕೆ ನಾನು ಅಮ್ಮನ್ನ ಕರ್ಕೊಂಡು ಹೋಗಿದ್ದೆ. ಸೊ ಅದು ಎಲ್ಲಿ ಕರ್ಕೊಂಡು ಹೋಗಿದ್ದೆ, ಏನು ಟ್ರೀಟ್ಮೆಂಟು, ಏನು ಹೇಳಿದ್ರು ಅವರು ಅಂತ ಹೇಳ್ಬಿಟ್ಟು ನಾನು ಇವತ್ತಿನ ವ್ಲಾಗಲ್ಲಿ ಕೂಡ ಹೇಳ್ತೀನಿ. ಸರಿ, ಇಲ್ಲಿ ಬಂದ್ವಿ. ನಿನ್ನೆ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ನಲ್ಲ, ಫೋಟೋ ತೊಗೊಂಡು ಬಂದಿದ್ದೆ. ಅದನ್ನು ಫಸ್ಟ್ ಟೈಮ್ ಮನೇಲಿ ಇಟ್ಟಿದ್ದೀನಿ. ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಕೂಡ ಫ್ರೆಶ್ ಅಪ್ ಆಗಿ ಹೂವು ಎಲ್ಲ ತರಿಸ್ದೆ. ಸಣ್ಣದಾಗಿ ಪೋಣಿಸ್ಬಿಟ್ಟು ಹೂವನ್ನ ಹಾಕಿ ಪೂಜೆ ಮಾಡಿಬಿಟ್ಟು ಆಮೇಲೆ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ಮೊದಲನೇ ಟೈಮು ನಮ್ಮನೆಗೆ ರಾಯರು ಫೋಟೋ ತೊಗೊಂಬಂದು ಪೂಜೆ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಕ್ಲೀನೆಲ್ಲ ಮಾಡಿಕೊಂಡೆ, ರಂಗೋಲಿ ಹಾಕೋಣ ಅಂತ ಹೇಳಿ. ಅಷ್ಟರೊಳಗೆ ಪ್ರೀತಮ್ ಮಲಗಿಸ್ಬಿಟ್ಟು ನಾನು ಕೆಲಸ ಮಾಡ್ತಾಯಿದ್ದೆ. ಅಷ್ಟರೊಳಗೆ ಅವನು ಕೂಡ ಎದ್ದ, ಹಾಗೆ ಸ್ವಿಂಗ್ ಚೇರ್ ಮೇಲೆ ತೂಗ್ತಾ ಇದ್ದೆ. ನಮ್ಮ ಅಕ್ಕ ಕಾಲ್ ಮಾಡಿದ್ರು, ಅವ್ರ ಜೊತೆ ಮಾತಾಡ್ತಾ ದೇವ್ರ ಮನೆ ಕ್ಲೀನಿಂಗ್ ಕೆಲಸ ಎಲ್ಲ ಮಾಡ್ಕೋತಾ ಇದ್ದೆ. ಹಾಗೆ ನನ್ನ ಮಗಳು ಅವ್ರ ಜೊತೆ ಮಾತಾಡ್ತಾ ಇದ್ದರು. ನಾನು ಸೇವಂತಿಗೆ ಹೂವು ತರಿಸಿದ್ನಲ್ಲ, ಸೊ ಫಸ್ಟ್ ಟೈಮ್ ಎಲ್ಲ ಪೂಜೆ ಮಾಡ್ತಾ ಇರೋದು, ಹಾರ ಥರ ಏನಾದರೂ ಮಾಡೋಣ ಅಂತ ಹೇಳ್ಬಿಟ್ಟು ಪೋಣಿಸ್ಕೊತಾ ಇದ್ದೆ. ಬಟ್ ಅದು ಅಷ್ಟು ದೊಡ್ಡದಾಗಿ ಬರಲಿಲ್ಲ, ಹೇಗೋ ಅಡ್ಜಸ್ಟ್ ಮಾಡಿ ದೇವ್ರಿಗೆ ಹಾಕಿ ಪೂಜೆ ಮಾಡ್ತಾ ಇದ್ದೀನಿ. ಒಂದು ನಂಬಿಕೆ, ಅದು ಯಾವುದಾದ್ರೂ ಏನಲ್ವಾ, ಒಳ್ಳೇದಾದರೆ ಸಾಕು, ರಾಯರನ್ನು ನಂಬಿ ಕೆಟ್ಟೋರಿಲ್ಲ ಅಂತ ಹೇಳ್ತಾರೆ. ಸೊ ಹಾಗಾಗಿ ನಾನು ಕೂಡ ಇವತ್ತು ಪೂಜೆಯನ್ನು ಮಾಡಿದ್ದೀನಿ, ಖುಷಿ ಆಯಿತು. ನಿಜವಾಗ್ಲೂ ತುಂಬಾ ಒಂಥರ ಡಿಫ್ರೆಂಟ್ ಫೀಲಿಂಗ್ ಅಂತ ಹೇಳ್ಬೋದು. ಅಂದರೆ ಅದು ರಾಯರು ಫೋಟೋ ನೋಡಿದ್ರೇ ನಮಗೆ ಒಂಥರ ಅನಿಸುತ್ತಲ್ವಾ, ಒಂಥರ ಅದೇನೋ ಒಂದು ಫೀಲಿಂಗ್ ಬರುತ್ತೆ. ಸೊ ಪೂಜೆ ಎಲ್ಲ ಆಗಿ ಖುಷಿ ಆಯಿತು ನನಗೂ ಕೂಡ. ಪೂಜೆ ಆದಮೇಲೆ ಪೂಜೆ ಎಲ್ಲ ಮಾಡಿದೆ. ಪೂಜೆ ಮಾಡಬೇಕಾದ್ರೆ ಕರೆಕ್ಟಾಗಿ ಕರೆಂಟ್ ಹೊರಟೋಯ್ತು. ಸರಿ, ಇನ್ನು ವೆಯ್ಟ್ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ದೀಪ ಹಚ್ಚಿ ಪೂಜೆ ಎಲ್ಲ ಮುಗಿಸ್ಕೊಂಡೆ. ಸೊ ನಮ್ಮನೇಲಿ ಫಸ್ಟ್ ಟೈಮ್ ರಾಘವೇಂದ್ರ ಸ್ವಾಮಿ ಫೋಟೋ ಇಟ್ಬಿಟ್ಟು ಪೂಜೆ ಮಾಡಿರೋದು. ಇದುವರೆಗೂ ರಾಘವೇಂದ್ರ ಸ್ವಾಮಿದು ಒಂದು ಏನೋ ಸಣ್ಣದು ಇದು ಕೂಡ ಇದ್ದಿದ್ದಿಲ್ಲ, ಗೊತ್ತಿಲ್ಲ, ತೊಗೊಂಡು ಬರ್ಬೇಕಂತ ಅನ್ನಿಸ್ತು. ಹಾಗೆ ಇನ್ನೊಂದು ಹೇಳ್ತೀನಿ, ಇವಾಗ ನಾನು ದೇವ್ರ ಫೋಟೋಗೆ ಬಿಟ್ಟಿಡ್ಬೇಕಾದ್ರೆ ನೀವೇನಾದರೂ ರಾಘವೇಂದ್ರ ಸ್ವಾಮಿ ಫೋಟೋ ತೊಗೊಳಂಗಿದ್ರೆ ಆ ಶೈನಿ ಥರ ಇದೆಯಲ್ಲ, ಆ ಥರ ತೊಗೋಬೇಡಿ. ಮೇಲ್ಗಡೆ ಒಂದು ಲ್ಯಾಮಿನೇಷನ್, ಒಂದು ಗ್ಲಾಸು ಅಥವಾ ಏನೋ ಒಂದು ಇರೋ ಥರ ತೊಗೊಂಡ್ರೆ ನೀವು ಆ ದೇವ್ರಿಗೆ ಬೊಟ್ಟಿಡೋಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ, ಉರ್ಸ್ಕೊಬೋದು, ಬಟ್ಟಿಡ್ಬೋದು. ನಾನು ತೊಗೊಂಡಿದ್ದೀನಲ್ಲ ಆ ಥರ ತೊಗೊಂಡ್ರೆ ಫೋಟೋಗೆ ಬಟ್ಟಿಡೋಕ್ಕಾಗಲ್ಲ, ಮತ್ತು ಒರ್ಸೋದು ಕಷ್ಟ ಆಗುತ್ತೆ. ಅದು ಶೈನಿಂಗ್ ರಫ್ ಥರ ಇರುತ್ತೆ ಅದು ಇದು. ಸೊ ನಂಗೆ ಗೊತ್ತಾಗಲಿಲ್ಲ, ಇವಾಗ ನಾನು ಅದು ಶ್ರೀಗಂಧ ಇಡಬೇಕಾದ್ರೆ ಹಾಗನ್ನಿಸ್ತು. ಫೋಟೋ ಫ್ರೇಮ್ಗೆ ಹಚ್ಚಿದೆ, ಬಟ್ ನಾನು ದೇವ್ರಿಗೆ ಬಿಟ್ಟಿಡೋಕ್ಕಾಗಲ್ಲ. ಸೊ ನೋಡ್ಬಿಟ್ಟು ತೊಗೊಳ್ಳಿ ಅಷ್ಟೇ. ಅದು ಶ್ರೀಗಂಧ ಅಲ್ಲೇ ತೊಗೊಂಡು ಬಂದಿದ್ದು, ಘಮ ಅಂತ ಇದೆ. ಸೊ ಪೂಜೆ ಅಂತೂ ಆಯಿತು, ಬಂತು ಕರೆಂಟು. ಸದ್ಯ ಪೂಜೆ ಮಾಡಿದ್ದೇನೆ ಕರೆಂಟು ಬಂತಲ್ಲ. ಇವಾಗ ಸ್ವಲ್ಪ ಕ್ಯಾರೆಟ್ ಹಲ್ವಾ ಮಾಡ್ಕೊಂಡು ಬಿಡ್ತೀನಿ. ಸೊ ಫ್ರೆಂಡ್ಸ್, ಇವಾಗ ಕ್ಯಾರೆಟ್ ಹಲ್ವಾ ಮಾಡೋಕ್ಕೂ ಮುಂಚೆಗೆ ಬೇಸಿಗೆ ಅಲ್ವಾ, ಸರಿ ಇದು ಆರೆಂಜ್ ಜ್ಯೂಸ್ ಮಾಡೋಣ ಅಂತ ಹೇಳ್ಬಿಟ್ಟು ತೊಗೊಂಡು ಬಂದೆ. ಸೊ ಅದಕ್ಕೆ ನನಗೆ ಒಂದು ಬೆಸ್ಟ್ ಪ್ರಾಡಕ್ಟನ್ನು ತೋರಿಸ್ತಾ ಇದ್ದೀನಿ. ಇದರೊಳಗೆ ನೀವು 1, 2, 3, 4, 5 ಅಲ್ಲ, ಎಷ್ಟೊಂದು ಕೆಲಸ ಮಾಡ್ಕೊಬೋದು, ಒಂದೇ ಒಂದು ಮಿಷಿನ್ ಇದ್ರೆ ಸಾಕು. ಇದು ಅಗಾರ ಅವರ ಫುಡ್ ಪ್ರೊಸೆಸರ್ ಅಂತ. ಸೊ ಬಟ್ ಇದರಲ್ಲಿ ಮೇನ್ ಏನು ಗೊತ್ತಾ, ನಮಗೆ ಏನಂದರೆ ಕಟ್ ಮಾಡ್ಕೊಬೋದು, ಜ್ಯೂಸ್ ಮಾಡ್ಕೊಬೋದು, ಮಿಕ್ಸಿ ಮಾಡ್ಬೋದು, ಗ್ರೈಂಡಿಂಗ್ ಮಾಡ್ಕೊಬೋದು. ಸೊ ಆಲ್ ಇನ್ ಒನ್ ಅಂತಾನೆ ಹೇಳ್ಬೋದು. ಇದೊಂದು ಪ್ರಾಡಕ್ಟ್ ಇದೆ, ನಮಗೆ ಬೇರೆ ಬೇರೆ ಪ್ರಾಡಕ್ಟ್ ತಗೊಳ್ಳೋ ಅವಶ್ಯಕತೆನೇ ಇಲ್ಲ, ಅಷ್ಟು ಚೆನ್ನಾಗಿದೆ. ಇವಾಗ ನಾನು ನಿಮಗೆ ಆರೆಂಜ್ ಜ್ಯೂಸ್ ಮಾಡಿ ತೋರಿಸ್ತೀನಿ. ಈ ಮಿಷಿನಲ್ಲಿ ಫಸ್ಟ್ ಮೇನ್ ಏನಂತಂದ್ರೆ ಫಿಕ್ಸ್ ಮಾಡೋದು. ಈಗ ಆನ್ ಆಗಿದೆ ಸ್ವಿಚ್ಚು, ನಾನಿಲ್ಲ ಇದು ಮಾಡ್ತಾ ಇದ್ರೆ ಅದು ವರ್ಕ್ ಆಗ್ತಾ ಇಲ್ಲ. ಸೊ ನಾನು ಆಫ್ ಏನು ಮಾಡಿದ್ರು ವರ್ಕ್ ಆಗಲ್ಲ.
ಸೊ ಇದು ಆಟೋಮೆಟಿಕ್ ಹೆಂಗೆ ಅಂತಂದರೆ ನಾವು ಈ ಒಂದು ಜಾರನ್ನು ಇಲ್ಲಿ ಸಿಂಬಲ್ ಕೊಟ್ಟಿದ್ದಾರೆ ನೋಡಿ, ಇದು ಲಾಕ್ ಆಗತ್ತೆ, ಇದು ಲಾಕ್ ಓಪನ್ ಆಗತ್ತೆ. ಇದು ಸರಿಯಾಗಿ ಕೂರಿಸ್ಬೇಕು. ಸೊ ಈ ತರ ಮಾಡಿದ್ರೆ ಇವಾಗ ವರ್ಕ್ ಆಗ್ತಾ ಇದೆ. ಈ ಒಂದು ನೀವು ಫಿಕ್ಸ್ ಮಾಡೋದು ಮತ್ತೆ ಇಲ್ಲಿ ಇದೆಯಲ್ಲ, ಈ ಪ್ರತಿಯೊಂದಕ್ಕೂ ಲಾಕ್ ಇದೆ. ಈ ಹ್ಯಾಂಡಲ್ಗೆ ಲಾಕ್ ಬರುತ್ತೆ. ಸೊ ಇದು ಲಾಕ್ ಆಗಿಲ್ಲ ಅಂದ್ರೂ ವರ್ಕ್ ಆಗಲ್ಲ. ಇದೆಲ್ಲ ಫಿಕ್ಸ್ ಸೇಫ್ಟಿ ವೈಸ್ ಫಸ್ಟ್ ಚೆನ್ನಾಗಿ ಫಿಕ್ಸ್ ಮಾಡಿದ್ಮೇಲೆ ನೀವು ಇದನ್ನ ಯೂಸ್ ಮಾಡ್ಕೋಬಹುದು. ಇವಾಗಂತೂ ಬೇಸಿಗೆ ಮತ್ತೆ ಈಗ ಸೀಸನ್ ಕೂಡ ಅಲ್ಲ, ಕಿತ್ಲೆ ಹಣ್ಣು ಎಲ್ಲ ಕಡೆ ಕಿತ್ಲೆ ಹಣ್ಣು ಸಿಗ್ತಾ ಇದೆ. ಕಿತ್ಲೆ ಹಣ್ಣು ನಾರ್ಮಲ್ ಆಗಿ ನಾನು ಇವಾಗ ರೀಸೆಂಟಾಗಿ ತೊಗೊಂಡು ತಿಂದಿರೋ ಹಾಗೆ ಎಲ್ಲ ಸಖತ್ತು ಸ್ವೀಟ್ ಆಗಿತ್ತು. ಸೊ ಈ ಥರ ನೀವು ಕಿತ್ಲೆ ಹಣ್ಣು ಜ್ಯೂಸ್ ನೀರು ಹಾಕ್ದಲೆ ಅಂದರೆ ನಾರ್ಮಲ್ ಮಿಕ್ಸಿಲಿ ಹಾಕಿ ರುಬ್ಬಿಟ್ರೆ ಬೀಜ ಎಲ್ಲ ಒಡೆದ್ಬಿಟ್ಟು ಕಹಿ ಬಂದ್ಬಿಡುತ್ತೆ. ಈ ಥರ ಜ್ಯೂಸ್ ಮಾಡ್ಕೊಂಡ್ರೆ ಬೀಜ ಎಲ್ಲ ಸಪ್ರೇಟ್ ಆಗಿದೆ, ಜ್ಯೂಸ್ ಎಲ್ಲ ಕೆಳಗಡೆ ಇರುತ್ತೆ, ಯಾವುದೇ ಶುಗರ್ ಹಾಕೋಂಗಿರಲ್ಲ, ನೀರು ಹಾಕೋಂಗಿರಲ್ಲ, ಹಾಗೆ ಕುಡಿಬೋದು. ಹಣ್ಣು ಕೂಡ ಇವಾಗ ಸೀಸನ್ ಅಲ್ವಾ, ತುಂಬಾ ಸಿಗುತ್ತೆ. ಜ್ಯೂಸ್ ಮಾತ್ರ ಟೇಸ್ಟಿಯಾಗಿತ್ತು. ಅದು ನ್ಯಾಚುರಲ್ ಆಗಿ ಜ್ಯೂಸ್, ನಾನು ಯಾವುದೇ ರೀತಿಯಾದಂತಹ ಶುಗರ್ ಹಾಕಿಲ್ಲ, ಹಾಗೆ ಮಾಡಿದ್ದೆ. ತುಂಬಾ ಟೇಸ್ಟಿಯಾಗಾಯ್ತು. ಪ್ರೀತಮ್ ಕುಡ್ದ. ಇವಾಗ ನಾನು ಕ್ಯಾರೆಟ್ ತುರಿಬೇಕಂತ ಹೇಳಿದ್ನಲ್ಲ, ಸೊ ಇದೇ ಮಿಕ್ಸಿಯನ್ನ ಯೂಸ್ ಮಾಡಿಕೊಂಡು ಅಂದರೆ ಫುಡ್ ಪ್ರೊಸೆಸರ್ ಯೂಸ್ ಮಾಡಿಕೊಂಡು ನಾನೀಗ ಕ್ಯಾರೆಟ್ ಅನ್ನು ಕೂಡ ತುರಿತೀನಿ. ಕ್ಯಾರೆಟ್ ತುರಿಬೇಕಂತಂದ್ರೆ ಕೈಯಲ್ಲಿ ಇಟ್ಕೊಂಡು ಎಷ್ಟೋ ತನಕ ತುರಿತಾ ಇರಬೇಕು. ಬಟ್ ಇದು ತುಂಬಾ ಪವರ್ಫುಲ್, 1000 ವ್ಯಾಟ್ ಇರೋವಂಥದ್ದು. ತೆಂಗಿನಕಾಯಿ ಕೂಡ ತುರ್ಕೋಬಹುದು. ಬೀಟ್ರೂಟ್ ಪಲ್ಯ ಮಾಡಂಗಿದ್ರೆ ಬೀಟ್ರೂಟ್ ತುರಿಯೋದು ಕೂಡ ಒಂದು ಇಷ್ಟು ನಿಮಿಷದಲ್ಲೇ ನಿಮಗೆ ಬೀಟ್ರೂಟ್ ಕೂಡ ತುರಿದ್ಬಿಡತ್ತೆ. ಸೊ ಇವಾಗ ನಾನು ಕ್ಯಾರೆಟ್ ತುರಿದ್ಬಿಟ್ಟು ತೋರಿಸ್ತೀನಿ. ಬರೀ ಜ್ಯೂಸ್ ಅಲ್ಲದೆ ಇದರಲ್ಲಿರುವಂಥ ಅಟ್ಯಾಚ್ಮೆಂಟ್ನ ಯೂಸ್ ಮಾಡಿಕೊಂಡು ಎಷ್ಟೆಲ್ಲ ಕಟಿಂಗ್ ಮತ್ತು ಕೆಲಸಗಳನ್ನ ಮಾಡ್ಕೊಬೋದು ಅಂತ ತೋರಿಸ್ತಾ ಇದ್ದೀನಿ. ಇದ್ರೊಳಗೆ ಈ ಥರ ಬ್ಲೇಡ್ ಕೊಟ್ಟಿರ್ತಾರೆ, ಇದು ರಿಮೂವಬಲ್ ಮತ್ತು ತೆಗೆದುಬಿಟ್ಟು ಅಟ್ಯಾಚ್ ಮಾಡೋವಂಥದ್ದು. ಹಿಂದೆಯಿಂದ ಸ್ವಲ್ಪ ಪುಷ್ ಮಾಡಿದ್ರೆ ಈ ಥರ ಓಪನ್ ಆಗುತ್ತೆ. ಈ ಥರ ಇದು ಸ್ಲೈಸ್ ಥರ ಕಟ್ ಮಾಡೋದಕ್ಕೆ. ಇದು ನಾವು ಕ್ಯಾರೆಟನ್ನು ತುರಿತೀವಿ, ತೆಂಗಿನಕಾಯಿ ತುರಿತೀವಲ್ಲ ಆ ಥರ ತುರಿಯೋದಕ್ಕೆ. ಇದು ಬಂದುಬಿಟ್ಟು ಫ್ರೆಂಚ್ ಫ್ರೈಸ್ ಮಾಡೋದು. ಸೊ ಇದನ್ನು ಈ ಥರ ಸಿಂಪಲ್ಲಾಗಿ ಅಟ್ಯಾಚ್ ಮಾಡ್ಕೊಳ್ಳೋದಷ್ಟೇ. ಸುಮ್ಮನೆ ಪ್ರೆಸ್ ಮಾಡಿದ್ರೆ ಅದು ಅಟ್ಯಾಚ್ ಆಗುತ್ತೆ. ಹಾಗೆ ಇದನ್ನು ಮೀನ್ ಯೂನಿಟ್ ಏನಿದೆಯಲ್ಲ ಅದಕ್ಕೆ ನಾವು ಈ ಥರ ಫಿಕ್ಸ್ ಮಾಡಿಬಿಟ್ಟು ಮೇಲ್ಗಡೆ ಲಿಡ್ಡನ್ನು ಕ್ಲೋಸ್ ಮಾಡಿ, ಮೇಯ್ನಾಗಿ ಲಿಡ್ ಕ್ಲೋಸ್ ಮಾಡಿ ಲಾಕ್ ಆಗಿಲ್ಲ ಅಂತ ಅಂದರೆ ಮಿಷಿನ್ ವರ್ಕ್ ಆಗೋದೇ ಇಲ್ಲ. ಸೊ ಈ ಥರ ಕ್ಯಾರೆಟ್ ಇಟ್ಬಿಟ್ರೆ ವಿತಿನ್ ಹಿಂಗೆ 1-2 ಸ್ಪೀಡ್ ಹೋಗಂಗಿಲ್ಲ, 1 ಸ್ಪೀಡಲ್ಲೇ ಎಲ್ಲ ಕಟ್ ಆಗಿಬಿಡುತ್ತೆ. ಎಷ್ಟು ಬೇಗ ಅಂದರೆ ಒಂದು 2 ನಿಮಿಷದಲ್ಲೇ ಆಗೋಯಿತು. ಅದೇ ಸ್ವಲ್ಪ ಬೀಟ್ರೂಟ್ ಇತ್ತು, ಸರಿ ಬೀಟ್ರೂಟ್ನು ತುರ್ಕೊಂಡ್ಬಿಟ್ಟು ಪಲ್ಯ ಮಾಡಿಬಿಟ್ಟು ಚಪಾತಿ ಮಾಡಿಬಿಡೋಣ ಇವತ್ತಿಗೆ ಅಂತ ಅಂದ್ಬಿಟ್ಟು ನಾನು ಬೀಟ್ರೂಟ್ ಪಲ್ಯ ಮಾಡ್ತಾಯಿದ್ದೀನಿ. ಎಷ್ಟು ಈಸಿಯಾಗಿ ಆಯಿತು ಅಂತ ಅಂದರೆ ಒಂದು 5-6 ಬೀಟ್ರೂಟ್ ತುರಿಯೋದು ಅಂತಂದರೆ ಎಷ್ಟೊತ್ತಾಗ್ಬಿಡುತ್ತೆ. ಸೊ ಬೇಗ ಆಯಿತು. ಸರಿ ಇದರೊಳಗೇ ಗೋಧಿ ಹಿಟ್ಟನ್ನು ಕಳಿಸ್ಕೋಬೋದು. ಸ್ವಲ್ಪ ನೀರು, ಉಪ್ಪು, ಗೋಧಿ ಹಿಟ್ಟು ಹಾಕ್ಬಿಟ್ಟು ಅದನ್ನು ಆನ್ ಮಾಡ್ಕೊಳ್ಬೇಕು. ಗೋಧಿ ಹಿಟ್ಟಿಗೆ ಒಂದು ಅಟ್ಯಾಚ್ಮೆಂಟ್ ತೋರಿಸಿದ್ನಲ್ಲ ಅದನ್ನು ಹಾಕಿದ್ರೆ ಹಿಟ್ಟು ಕಳ್ಸೋದಕ್ಕಾಗತ್ತೆ. ಸೊ ಈ ಥರ ವಿಸ್ಕ್ ಕೂಡ ಮಾಡ್ಕೋಬೋದು, ಈರುಳ್ಳಿ ಚಾಪ್ ಮಾಡ್ಕೋಬಹುದು. ಸೊ ಎಷ್ಟು ಹದವಾಗಿ ಅಂದರೆ 1 ಟೈಮ್ಗೆ ಚಪಾತಿಗೆ ಎಷ್ಟು ಬೇಕೋ ಅಷ್ಟನ್ನು ನೀಟಾಗಿ ಕಳಿಸ್ಕೊಟ್ಟಿದೆ ಈ ಥರ. ಮತ್ತು ಹಾಗೆ ಇವಾಗ ಪ್ರಗತಿ ಡ್ಯಾನ್ಸ್ ಕ್ಲಾಸ್ಗೆ ಹೋಗಿ ಬರ್ತಾಯಿದ್ರು. ಸರಿ ಫಿಂಗರ್ ಚಿಪ್ಸ್ ಮಾಡೋಣ ಅಂತ ಅಂದ್ಕೊಂಡೆ. ಪೊಟ್ಯಾಟೊ ಫ್ರೆಂಚ್ ಫ್ರೈ ಮಾಡ್ಕೊತಾ ಇದ್ದೀನಿ. ಎಷ್ಟು ಅಂದರೆ ಒಂದು ಸ್ಲೈಸಾಗಿ ಕಟ್ ಮಾಡಿದೆ ಅಂತಂದರೆ ನಾವು ಫ್ರೈ ಮಾಡೋದಕ್ಕೆ ತುಂಬ ಚೆನ್ನಾಗಾಗಿತ್ತು. ಸೇಮ್ ಫ್ರೆಂಚ್ ಫ್ರೈಸ್ ಹೆಂಗಿರೋದು ಹಾಗೆ ಇರುತ್ತೆ. ಜೊತೆಗೆ ಇನ್ನೊಂದು ಅಟ್ಯಾಚ್ಮೆಂಟ್ ಇದೆ. ಇದರೊಳಗೆ ನಾವು ಧನಿಯಾ ಪುಡಿ, ಜೀರಿಗೆ ಪುಡಿ ಅಥವಾ ಚಿಲ್ಲಿ ಪೌಡರ್ ಮಾಡ್ಕೊಳ್ಳೋಕ್ಕೆ, ಡ್ರೈ ಐಟಮ್ ಎಲ್ಲ ರುಬ್ಕೋಬೋದು, ಚಟ್ನಿ ಮಾಡ್ಕೋಬೋದು, ಮಸಾಲ ರುಬ್ಕೋಬೋದು. ಈ ಥರ ಒಂದು ಅಟ್ಯಾಚ್ಮೆಂಟ್ ಕೂಡ ಕೊಟ್ಟಿರ್ತಾರೆ. ಸೊ ಇದರೊಳಗೆ ನಾವು ಜ್ಯೂಸ್ ವರ್ಕ್ ಕೂಡ ತೋರಿಸ್ದೆ ಅಲ್ವಾ, ಅದರೊಳಗೆ ನಾನು ಮಸ್ಕ್ ಮೆಲನ್ ಜ್ಯೂಸ್ ಮಾಡ್ತಾಯಿದ್ದೀನಿ. ವಾಟರ್ ಮೆಲನ್ ಜ್ಯೂಸು, ಮಿಲ್ಕ್ ಶೇಕು, ಮಜ್ಜಿಗೆ, ಮೊಸರನ್ನ ಹಾಕಿಬಿಟ್ಟು ನೀವು ಮಜ್ಜಿಗೆ ಮಾಡಿಕೊಂಡು ಬೆಣ್ಣೆ ತೆಗಿಬೋದು. ಸೊ ಈ ಥರ ಯೂಸ್ ಮಾಡೋದಕ್ಕೆ ಕೂಡ ಆಗುತ್ತೆ. ಎಷ್ಟೆಲ್ಲ ಉಪಯೋಗ ಆಗುತ್ತೆ ಜಸ್ಟ್ ಒಂದು ಪ್ರಾಡಕ್ಟಲ್ಲಿ, ಎಷ್ಟೆಲ್ಲ ಅಡುಗೆ ಅಂದರೆ ಇವತ್ತು ಇಡೀ ದಿನದ ಅಡುಗೆ ಕೆಲಸನ ಮಾಡಿದ್ದೀನಿ ಅಂತ ಹೇಳ್ಬೋದು. ಚಪಾತಿ, ಬೀಟ್ರೂಟ್ ಪಲ್ಯ, ಕ್ಯಾರೆಟ್ ಹಲ್ವಾ ಮಾಡಿದ್ದೆ, 2 ಥರ ಜ್ಯೂಸ್ ಮಾಡ್ಕೊಂಡಿದ್ದೆ, ಚಪಾತಿ ಹಿಟ್ಟನ್ನು ಕಲಿಸ್ಕೊಂಡಿದ್ದೀನಿ. ಸೊ ನಿಮ್ಗೇನಾದರೂ ಈ ಪ್ರಾಡಕ್ಟ್ ಇಂಟ್ರೆಸ್ಟ್ ಆಗಿದ್ದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಅಮೆಝಾನಲ್ಲಿ ಸಿಗುತ್ತೆ. ನನ್ನ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಅಮೆಝಾನಲ್ಲಿ ಡೈರೆಕ್ಟ್ ಆಗುತ್ತೆ. ಸೊ ನಿಮ್ಗೇನಾದರೂ ಈ ಪ್ರಾಡಕ್ಟ್ ಉಪಯೋಗ ಆಗುತ್ತೆ ಅಂತ ನಿಮಗೆ ಫೀಲ್ ಆದರೆ ತೊಗೋಬಹುದು. ನನಗಂತೂ ತುಂಬಾ ಇಷ್ಟ ಆಯಿತು ಪ್ರಾಡಕ್ಟು. ಪ್ರೀತಮ್ ಡ್ಯಾಡಿ ಬಂತು. ಇರು ಒಂದು ಎಕ್ಸ್ಪ್ರೆಷನ್ ಹೆಂಗ ನೋಡೋಣ. ಏಯ್ ಯಪ್ಪ ಏನು ಮಾಡ್ದ? ಸರಿ ಅಲ್ಲಿಂದ ಮನೆಗೆ ಹೊರಟ್ಬಿಡ್ಬೇಕಾಗಿತ್ತು. ನನಗೆ ಟೈಮ್ ಆಗಿತ್ತು. ನಾನು ಹೇಳಿದ್ನಲ್ಲ ಡ್ಯಾನ್ಸ್ ಕ್ಲಾಸ್ ಎಕ್ಸಾಮ್ ನಡೀತಾ ಇದೆ, ಪ್ರಗತಿಗೆ ಅಟೆಂಡ್ ಮಾಡಲೇಬೇಕಂತ. ಸರಿ ಆಯಿತು. ಇನ್ನು ಬಂದ್ವಿ, ಅಮ್ಮನ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ವಿ, ನೋಡ್ಕೊಂಡ್ವಿ. ಬಟ್ ಟ್ರೀಟ್ಮೆಂಟ್ ಅಂತ ನಾವೇನು ಮಾಡ್ಸೋಕ್ಕೆ ಹೋಗಲಿಲ್ಲ.
ಹೀಗೆ ಹೋದರೆ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಅಮ್ಮನಿಗೆ ಏನೋ ಒಂದು ಒಪ್ಪಿಸ್ಕೊಂಡು ನಾನು ಎಂಟ್ಕನಹಳ್ಳಿ ಹತ್ರ ಕರ್ಕೊಂಡು ಹೋಗೋಣ ಅಂತ ಹೊರಟಿದ್ದೀವಿ. ಆಮೇಲೆ ಕೆಳಗಡೆ ಬಾ ಹೇಳ್ಕೊಟ್ಟಿದ್ನಲ್ಲ ನನಗೆ ಫ್ರಿಜ್ ಯಾಕಲ್ಲಿ ಖಾಲಿಗಿದು ಬಾ ಬೇಡ ಬಾ ಮನೆ ತುಂಬ ಬರೀ ಹೊಡಿತು. ಹಾಂ ಅದು ಇಲ್ಲೇ ಬಿಟ್ಟು ನಮ್ಮಮ್ಮ ಫಸ್ಟ್ ಟೈಮ್ ನಮ್ಮ ಕಾರ್ ಹತ್ರ ಇರೋದು ಅದೇನವ್ವ ಇಲ್ಲಿ ಮೇಲೆ ಅಲ್ಲಿ ಹಿಂಗೆ ಅಂದರೆ ಪ್ರೆಸ್ ಮಾಡಿದ್ರೆ ಬರುತ್ತೆ. ಇವನು ಹತ್ತವನೇ ಇದು ಮುಂದಕ್ಕೆ ತಳ್ಳ ಪುಷ್ ಮಾಡಿ. ಹಾಂ ಇದು ಇನ್ನೂ ಮುಂದೆ ಇದು ಮುಂದಕ್ಕೆ ಹಾಕು. ಇನ್ನು ಇದು ಮುಂದಕ್ಕೆ ಹಾಕು. ಬಿಡ್ಬಿಡು ಸರ್ ಉಂಟಾಡ್ತದೆ. ಕಾರ್ ತಗೊಂಡು ಓಡಾಡಿಸ್ತಾ ಇದ್ರೆ ಎಷ್ಟು ಕಾರಲ್ಲಿ ಓಡಾಡ್ದ ಬರೀ ಟ್ಯಾಕ್ಸಿ. ನಾವು ಕಾರ್ ತೊಗೊಂಡು ಸುಮಾರು 3-4 ತಿಂಗಳು ಆಗೇ ಹೋಯಿತು. ಇದೇ ಫಸ್ಟ್ ಟೈಮ್ ನಮ್ಮಮ್ಮ ನಮ್ಮ ಕಾರಲ್ಲಿ ಕುತ್ಕೊಂಡಿರೋದು. ಸೊ ಎಲ್ಲೋ ಕರ್ಕೊಂಡು ಹೋಗ್ತಾ ಇದ್ದೀವಿ ಅಂತ ಒಂದು ಖುಷಿ ಆದರೆ, ಬಟ್ ಈ ಥರ ಕರ್ಕೊಂಡು ಹೋಗ್ತಾ ಇದ್ದೀನಲ್ಲ ಅಂತ ಇನ್ನೊಂಥರ ಬೇಜಾರು. ಸರಿ ಆಯಿತು, ಇದಕ್ಕೂ ಬರಲ್ಲ ಅಂತ ಹಠ ಮಾಡ್ತಾಯಿದ್ರು. ಬೇಡ, ಈಗೊಂದು ಸ್ವಲ್ಪ ಹೆಂಗೋ ನೋವು ಕಡಿಮೆ ಆಗೋ ಥರ ಫೀಲ್ ಆಗ್ತಾ ಇದೆ, ಹೋಗೋದೇ ಬೇಡ, ನೋಡೋಣ ಇನ್ನೊಂದು ವಾರ ಬಿಟ್ಕೊಂಡು ಬರ್ತಿರಲ್ಲ ಆವಾಗ ನೋಡೋಣ ಅಂತಂದರು. ಸೊ ಇಲ್ಲ, ಇಷ್ಟೊಂದು ಸುಮಾರು ಒಂದು ತಿಂಗಳ ಮೇಲೆ ಆಯಿತು, 2 ತಿಂಗಳ ಮೇಲೆ ಆಯಿತು. ಮಂಡಿ ನೋವು ಬಂದು ಒಂದು 3-4 ತಿಂಗಳೇ ಆಯಿತು. ಬಟ್ ಅವ್ರು ಬಿದ್ದಾಗ ಒಂದು ಏನೋ ಅದು ಜಾಸ್ತಿ ಆಗಿರೋದು, ಅದಾಗಲೇ ಒಂದು 2 ತಿಂಗಳಾಯಿತು. ಇನ್ನೂ ಎಷ್ಟು ದಿನ ಅಂತ ಮುಂದಕ್ಕೆ ಹಾಕೋದು. ನೋವು 2 ತಿಂಗಳಿಂದ ಕಡಿಮೆ ಆಗಿಲ್ಲ ಅಂದರೆ ಏನಾದರೂ ಆಗಿರತ್ತೆ, ಹೋಗ್ಬಿಟ್ಟು ಬಂದುಬಿಡೋಣ ಅಂತ ಹೇಳಿ ಕರ್ಕೊಂಡು ಹೋದ್ವಿ. ಎಂಟ್ಕನಹಳ್ಳಿ ಅಂತ ನೆಲಮಂಗಲ ಕುಣಿಗಲ್ ರೋಡಲ್ಲಿ ನಿಮಗೆ ಸಿಗತ್ತೆ. ಇಲ್ಲಂತೂ ತುಂಬಾ ನಾಟಿ ವೈದ್ಯರು ಇದ್ದಾರೆ. ನಾವು ಫಸ್ಟು ಇಲ್ಲಿ ಹೋದ್ವಿ. ಇಲ್ಲಿ ಬಂದುಬಿಟ್ಟು ನನ್ನ ಹಸ್ಬೆಂಡು ಬೇಡ ಇದು ಅಂತಂದರೆ ಮೇನ್ ಯಾರಿದ್ದಾರಲ್ಲ ಆಯುರ್ವೇದ, ಅಲ್ಲಿ ಹೋಗೋಣ ಅಂತ ಹೇಳಿದೆ ನಾನು. ಸರಿ ಅಂತ ಹೇಳಿದ್ರೆ ಆ ಲೈನಲ್ಲಿ ಸುಮಾರು ಒಂದು 5-6 ನಾಟಿ ವೈದ್ಯರು ಅಂತ ಹೇಳ್ಬಿಟ್ಟು ಹಾಸ್ಪಿಟಲ್ ಇದ್ದು. ಸರಿ ಬೇಡ, ಮೇನ್ ಫಸ್ಟಿಂದನೂ ನೋಡ್ತಾ ಇರ್ತಾರಲ್ಲ ಇವರೆಲ್ಲ ಬಂದು ಅಲ್ಲಿಂದ ಕಲಿತು ಈಗ ಎಕ್ಸ್ಟ್ರಾ ಮಾಡ್ಕೊಂಡಿರೋ ಅಂಥದ್ದು. ಸರಿ ಅಲ್ಲಿಗೆ ಹೋಗೋಣ, ಯಾಕೆ ರಿಸ್ಕ್ ತೊಗೊಳ್ಳೋದು, ಸ್ವಲ್ಪ ಅನುಭವ ಇರೋರ ಕಡೆನೇ ಹೋಗೋಣ ಅಂತ ಹೇಳ್ಬಿಟ್ಟು ನಾವು ಇಲ್ಲಿಗೆ ಬಂದ್ವಿ. ನಿಮಗೆ ಅಡ್ರೆಸ್ ಬೇಕಂತಂದರೆ ನಾನು ಇಲ್ಲಿ ವಿಡಿಯೋದಲ್ಲೇ ತೋರಿಸಿರ್ತೀನಿ, ನೀವು ಪಾಸ್ ಮಾಡಿ ನೋಡ್ಕೋಬಹುದು. ಇದು ಬೇಕಂತಂದರೆ ನಾನು ಅಡ್ರೆಸ್ಸನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಅವ್ರು ನನಗೆ ಕಾರ್ಡ್ ಕೊಟ್ಟಿರ್ತಾರೆ, ಅದರಲ್ಲಿ ನನಗೆ ಉಪಯೋಗ ಆದರೆ ನಾನು ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಅವರು ನಮಗೆ ಕನ್ವಿನ್ಸ್ ಮಾಡಿದ್ದು ನೋಡಿ ಖುಷಿ ಆಯಿತು. ಭಯ ಆಗ್ತಾಯಿದೆ ಅಮ್ಮ, ರಿಪೋರ್ಟ್ ತೋರಿಸೋದು ಏನು ಹೇಳ್ತಾರೆ ನೋಡೋದು ಅಲ್ವಾ. ಊತ ಬಂದಿತ್ತು, ಸ್ವಲ್ಪ ಇತ್ತಷ್ಟೇ. ಮಾಡಿ ನೀನು ಈ ಮೂಳೆ ಸವಿತ ಅನ್ನೋದೆಲ್ಲ ಆಗುತ್ತಾ ಮೇಡಮ್? ಮೂಳೆ ಸೌತ ಆಗ್ಬಿಟ್ರೆ ಅಲೈನ್ಮೆಂಟ್ ಚೇಂಜ್ ಆಗ್ಬಿಡ್ತಾವೆ, ಬೆಂಡ್ ಆಗ್ಬಿಡ್ತಾವೆ ಕಾಲು. ಕ್ರಾಸ್ ಈ ಥರ ಆಗ್ಬಿಡ್ತಾವಲ್ಲ. ನೋಡಿರ್ಬೋದು ಬೇಜಾನ್ ಜನ ಮೂಳೆ ಸೌತ ಆದ್ರೆ ಇವ್ರಿಗೆ ಮಂಡಿ ಸೌದಿದೆ ಅಂತಾನು ಹೇಳಿದ್ರು. ಇಲ್ಲ, ಯಾವುದು ಸೌದಿಲ್ಲ ಇವ್ರಿಗೆ. ಸ್ವಲ್ಪ ಎಕ್ಸಸೈಸು, ಸ್ವಲ್ಪ ಹಸಿ ತರಕಾರಿ ಊಟ ತಿನ್ನುವ ಅಂತ ಊಟ ಬಿಟ್ಬಿಟ್ಟವ್ರೆ. ಗ್ಯಾಸ್ಟ್ರಿಕ್ ಮಾಡ್ಕೊಂಡು
ಥರ ಪ್ರಾಬ್ಲಮ್ ಮಾಡಿ ಸವೆತ ಅದು ಇದು ಎಲ್ಲ ಜಲ್ ಕಮ್ಮಿ ಆಗ್ಬಿಟ್ಟು ಗ್ಯಾಸ್ಟ್ರಿಕ್ ಆದ್ರೆ ತಿನ್ಕೊಂಡ್ಬಿಡ್ತು. ಅಮ್ಮ ಕೆಲಸ ಮಾಡಬೇಕು, ನಮ್ಮ ಆರೋಗ್ಯನೂ ನೋಡ್ಕೊಬೇಕು. ಎಷ್ಟು ಅವ್ರು ಹೇಳೋ ಖರ್ಚಿಗೂ ನಮ್ಮ ಖರ್ಚಿಗೂ ಎಷ್ಟು ಕಡಿಮೆ ಇರುತ್ತೆ ಅಂತ ಯೋಚನೆ ಮಾಡಬೇಕು. ಹೌದು. ಇದೆಲ್ಲ ನಾವು ಆಪರೇಷನ್ನೇ ಅಂದರೆ ಜೀವನ ಅಷ್ಟೇ ಬೇಡ. ಹೌದು, ಕಷ್ಟ. ಮನುಷ್ಯ ಕಷ್ಟ ಆಗುತ್ತೆ. ಇವೆಲ್ಲ ಒಂದ್ಸಾರಿ ಆಪರೇಷನ್ ಮಾಡಿದ್ಮೇಲೆ ಅದ್ರ ಕತೆ ಅಷ್ಟೊಂದು ಚೆನ್ನಾಗಿರೋದು. ನ್ಯಾಚುರಲ್ ಆಗಿದ್ರೆ ಓಕೆ. ಮನುಷ್ಯನ ದೇಹನೇ ಅಷ್ಟಲ್ವಾ. ಏನು ಮಾಡೋದು, 1 ದಿವಸ 2 ದಿವಸ ಅಲ್ಲಿ ಬ್ಲಡ್ ಬೇರೆ ಮಣ್ಣು ಅದನ್ನು ಹೋಗಿ ಬ್ಲಡ್ ಕ್ಲಾಟ್ ಆಗ್ಬಿಟ್ಟಿದೆ. ಅದನ್ನು ಕರಗಿಸೋರು ಏನಮ್ಮ, ನೀವೇ ಕರಗಿಸೋ. ಡಾಕ್ಟ್ರಿಗೆ ಕಾಸು ಕೊಟ್ಟು ಆಪರೇಷನ್ ಮಾಡಬೇಕು. ಹಿಂಗೆ ಬರೀ ಖರ್ಚು ಮಾಡೋದು ಕಲ್ತ್ಕೊಂಡು ಕಣ್ಣಿಗೆ ಡಾಕ್ಟ್ರ್ ಏನೇ ಹೇಳಿ ಆಪರೇಷನ್ ಅಂತ ಮಾಡಿಸ್ಬೇಕು. ಇಲ್ಲ ಹೇಳಿ ಹಿಂಗೆ ಚೆನ್ನಾಗಿರೋ ಕಾಲ ಮುಂದಕ್ಕೆ ಇಕ್ಕೋ. ಸೊ ನಾವು ನೀವು ನೆರೆದಾಡಿದ್ರಿ ಅವೆಲ್ಲ ನೆರೆದಾಗೆಲ್ಲ ಸುಮ್ಮನೆ ಅದನ್ನು ಏನೋ ಮಾಡ್ತೀವಿ ಅಂತ ಆಪರೇಷನ್ ಅದು ಇದು ಮಾಡ್ಸೋಕೆ ಹೋಗ್ತಿದ್ದಾರೆ. ಎಲ್ಲ ತಿನ್ಬೋದು ಅಷ್ಟೇ. ಆಪರೇಷನ್ ಮಾಡಿರೋರು ಬರ್ತಾರೆ, ನಾವು ರೆಡಿನೇ ಆಗಿಲ್ಲ ಸರ್. ಒಂದ್ಸರಿ ಆಪರೇಷನ್ ಆಗೋಯ್ತು ಅಂದ್ರೆ ಯಾರೋ ನೀಟಾಗಿ ರೆಡಿ ಮಾಡೋಕ್ಕಾಗಲ್ಲ. ಇರೋದ್ರಾಗ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇರ್ಬೇಕು. ಇನ್ನು ವಯಸ್ಸಲ್ಲಿದ್ದಾರೆ, ಇವಾಗಲೇ ನಾವು ಆಪರೇಷನ್ ಮಾಡಿಸ್ಬಿಟ್ರೆ ಅಯ್ಯೋ ಆಪರೇಷನ್ ಏನು ನಮ್ಮ ಮಂಡಿ 2 ಸಾವಿರ 2 ಹೋಗುತ್ತೆ. 2 ಒಂದೇ ಸರಿ ಅದು ಹೆಂಗೆ ಒಂದು ನಮ್ಮ ಅಮ್ಮ ಹೋಗ್ತಾ ಇಲ್ಲ, ಮಂಡಿ ಸವಿಯಲ್ಲ, ಸುಳ್ಳು ಹೇಳ್ತಾರೆ ಅಂತ ನಮ್ಮ ಅಮ್ಮನೇ ಹೋಗ್ತಾ ಇಲ್ಲ. ಸವೆಲ್ಲ ಬ್ಲಡ್ ಕ್ಲಾಟ್ ಆಗೋದು ಗ್ಯಾಪ್ ಬಂದ್ಬಿಡುತ್ತೆ. ಮಾಂಸ ಬೆಳ್ಕೊಂಡು ಆ ಗ್ಯಾಪ್ನ ಸೌದೋಗಿದೆ, ಮಾಂಸ ಬೆಳ್ಕೊಂಡಿರೋದು. ಈಗ ನಮ್ಗೊಂಥರ ಪೇಪರ್ ಥರ ಸೀಟ್ ಬರುತ್ತೆ. ಆ ಪೇಪರ್ ಕಿತ್ಕೊಂಡು ಹಿಂದೆ ಮೇಡಮ್ ಯಾರಿಗೂ ಸವೆಲ್ಲ. ಮಾಂಸಗಳು ಹೆಚ್ಚು ಕಮ್ಮಿ ಟ್ವಿಸ್ಟ್ ಆಗಿ ಬ್ಲಡ್ ಕ್ಲಾಟ್ ಆಗಿ ಒಂದು ಮೂಲೆಯಲ್ಲಿ ಮಾಂಸ ಬೆಳ್ಕೊಂಡು ಕ್ರಾಶ್ ಆಗೋದು ಎಲ್ಲ ಅದರಿಂದನೇ ಆಗುತ್ತೆ. ನೀವು ಆರ್ಮಿ ಕಡೆ ಬರ್ತಾರೆ ನೋಡಬೇಕು. 70-80 ವರ್ಷದ್ದು ಅವ್ರು ಬರೋದು ನೋಡಬೇಕು. ಈ ಥರ ಅವೆಲ್ಲ ಹೊಸಾದ್ರಾಗೆ ಮಾಡ್ಕೊಂಡ್ಬಿಡ್ಬೇಕು. ಎಷ್ಟೋ ದಿವಸ ಬಿಟ್ಟು ಆಪರೇಷನ್ ಮಾಡಿಸಿ ಅಲ್ಲಿ ಇದು ಕಾಲು ಮುಟ್ಕೊಂಡು ಏನು ಮಾಡ್ತಾರೆ. ಸೊ ಫ್ರೆಂಡ್ಸ್, ಲಾಸ್ಟ್ ಬ್ಲಾಗ್ ಅಲ್ಲಿ ನಾನು ಹೇಳಿದ್ದೆ ಅಲ್ವಾ, ತುಂಬಾ ಜನ ರೆಕಮೆಂಡ್ ಮಾಡಿದ್ರಿ ಆಯುರ್ವೇದಿಕ್ ಇಲ್ಲ ನಾಟಿ ವೈದ್ಯರ ಹತ್ರ ತೋರಿಸಿ ಫಸ್ಟ್ ಏಕ್ದಮ್ ಆಪರೇಷನ್ ಇಂಜೆಕ್ಷನ್ ಅದು ಒಂದ್ಸರಿ ತಗೊಳ್ಳೋ ತನಕ ಅಂತ. ಸರಿ ಆಯ್ತು, ಒಂದು ನೋಡೋಣ ರಿಪೋರ್ಟ್ ತೋರ್ಸೋಣ ಅವ್ರಿಗೆ ಏನ್ ಹೇಳ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಎಂಟ್ಗಾನಹಳ್ಳಿ ಅಂತ ಬಂದಿದ್ವಿ. ಅವ್ರು ಹೇಳಿದ್ ನೋಡ್ಬಿಟ್ರೆ ನಿಜವಾಗ್ಲೂ ಶಾಕ್ ಆಗೋಯ್ತು ನನ್ಗೆ, ಇಷ್ಟು ಸಿಂಪಲ್ ಅಂತ. ನಾವ್ ಅಲ್ಲಿ ಹೋಗಿ ಎಕ್ಸ್ರೇ ಮಾಡಿಸ್ದಾಗ ಡಾಕ್ಟರ್ ಹೇಳಿದ್ದು ನಮ್ಗೆ 2 ಆಪ್ಷನ್. ಒಂದು ಆಪರೇಷನ್ ಮಾಡಿಸ್ಲೇಬೇಕಮ್ಮ, ಹೋಗ್ಬಿಟ್ಟಿದೆ ಮಂಡಿ ಎಲ್ಲ ಸೌದು, ಆಮೇಲೆ ನೀರು ತುಂಬ್ಕೊಂಡ್ಬಿಟ್ಟಿದೆ, ನೀವು ಇಂಜೆಕ್ಷನ್ ಕುಡ್ಸೋ ನೀರು ತೆಗಿಬೇಕಾ, ಅಥವಾ ಅಂದ್ರೆ ಏನೋ ಒಂದು ಇಂಜೆಕ್ಷನ್ ಇದ್ರೆ 6 ಮಂತ್ಸ್ ಒಂದ್ಸರಿ ಇಂಜೆಕ್ಷನ್ ಲೈಫ್ ಟೈಮ್ ಹಾಕ್ಸ್ಕೋಬೇಕು ಅಂತ. 2 ಆಪ್ಷನ್. ಅದಾದ್ಮೇಲೆ ಇನ್ನೊಬ್ರ ಹತ್ರನೂ ಕೇಳಿದ್ರು, ಅವರು ಅದನ್ನೇ ಹೇಳಿದ್ರು. ನೋಡಿದ್ರೆ ಇವಾಗ ಇವರು ಆ ತರದ್ ಏನು ತೊಂದರೆ ಇಲ್ಲ, ಆರಾಮಾಗಿ 3 ಎಕ್ಸರ್ಸೈಸ್ ಹೇಳ್ಕೊಟ್ಟು ಪಟ್ಟ ಹಾಕಿದ್ರು. ಆಮೇಲೆ 1 ವಾರ ಬಿಟ್ಕೊಂಡ್ ಬಂದ್ ನೋಡಿ ಅಷ್ಟೇನೆ ಅಂತ. ನೋಡೋಣ ಇನ್ನೊಂದು ವಾರದಲ್ಲಿ ಏನ್ ರಿಸಲ್ಟ್ ಬರುತ್ತೆ ಅಂತ. ಮಾತ್ರ ನಂಗೆ ನಿಜವಾಗ್ಲೂ ಖುಷಿ ಆಯ್ತು. ಅವ್ರು ಅಷ್ಟು ಸೀರಿಯಸ್ ಆಗಿ ಏನೂ ಆಗಿಲ್ಲ. ಈ ಜಾಯಿಂಟ್ 2 ಮೂಳೆ ಜಾಯಿಂಟ್ ಇದೆಯಲ್ಲ, ಅಲ್ಲಿ ಯಾವಾಗ್ಲೂ ಒಂದ್ಸರಿ ಅದು ಕ್ರಾಸ್ ಆಗಿದೆ. ಕ್ರಾಸ್ ಆಗ್ಬಿಟ್ಟು ಅದು ಹಿಂಗೆ 2 ಜಾಯಿಂಟ್ ನ ಟಚ್ ಮಾಡಿ ಅಲ್ಲ ಸ್ವಲ್ಪ ಬ್ಲಡ್ ಕ್ಲಾಟ್ ಆಗಿದೆ. ಎಕ್ಸ್ರೇ ನೋಡೇ ಹೇಳಿದ್ರು. ಸೊ ಆ ಬ್ಲಡ್ ಕ್ಲಾಟ್ ಆಗಿರೋದು ಓಪನ್ ಆದ್ರೆ
ಆ ಪೇನ್ ಎಲ್ಲ ಹೊರಟೋಗುತ್ತೆ. ಈಗ ಇನ್ನು ಇವಾಗ ಹೊಸ ಗಾಯ ಏನಾಗಿಲ್ಲ, ಬೇಗ ಕ್ಲಿಯರ್ ಆಗುತ್ತೆ ಅಂತ ಹೇಳಿದ್ರು. ಎಷ್ಟು ಸಿಂಪಲ್ ಆಗಿ ಮಾಡ್ಕೊಬೇಕಾಗಿರೋದು. ಅಕಸ್ಮಾತ್ ಏನಾದ್ರು ನಾವು ಸೀರಿಯಸ್ ಆಗ್ಬಿಟ್ರೆ ಖಾಲಿ ಮೂಳೆನೆ ಸೌದೋಗಿದೆ, ಮುಂದೆ ನಡೆಯಕ್ಕೆ ಆಗಲ್ಲ ಅಂತ ಹೇಳ್ಬಿಟ್ಟು ನಾವೇನಾದ್ರು ಹಾಸ್ಪಿಟಲ್ಗೆ ಹೋಗಿದ್ರೆ ನಮ್ಮ ಅಮ್ಮನ್ನ ಲೈಫ್ ಟೈಮ್ ಅಲ್ಲಿ ಮೂಲೆಯಲ್ಲಿ ಕೂರಿಸಬಹುದಾಗಿತ್ತು ಅಲ್ಲೇನಮ್ಮ. ನಾವ್ ಕರ್ಕೊಂಡೋದ್ರು ಗೊತ್ತಾಗ್ಲಿಲ್ವಂತೆ. ಸೊ ಸರಿ ನೋಡೋಣ, ಇನ್ನೊಂದ್ ವಾರ ತಾನೇ, ಇಷ್ಟ ದಿನ ವೇಟ್ ಮಾಡಿದೀವಿ, ಇನ್ನೊಂದ್ ವಾರ. ಏನೋ ಉಪ್ಪಿಗೆ ಪೂರ್ದಚ್ಚಿ ಬೆಳಗಿಂದ ಕಣ ಬೇಡ ಸುಮ್ಮನೆ ನೋಡ್ಕೊಂಡು ಬಿಡಿ. ನೀನ್ ಜಾಸ್ತಿನೂ ಏನು ತಗೊಳ್ಳಿಲ್ಲ, ದುಡ್ಡು ಜಾಸ್ತಿ ಏನಿಲ್ಲ, ಕಮ್ಮಿ ದುಡ್ಡು. ಅಕಸ್ಮಾತ್ ನಿಮ್ಗೆ ಏನಾದ್ರೂ ಮೂಳೆಯಲ್ಲಿ ನಾನು ನಿಮ್ಗೆ ವಿಡಿಯೋದಲ್ಲಿ ತೋರಿಸಿದ್ನಲ್ಲ ಆ ತರ ಏನೇ ನೋವಿದ್ರು ಒಂದ್ಸರಿ ನಾಟಿ ವೈದ್ಯರಿಗೆ ತೋರಿಸ್ಬಿಟ್ಟು ಆಮೇಲೆ ನೀವು ಇಂಗ್ಲಿಷ್ ಮೆಡಿಸಿನ್ಗೆ ಹೋಗಿ ಇಲ್ಲೇನಾದ್ರೂ ಕ್ಯೂರ್ ಆಗಿಲ್ಲ ಅಂತ ಅಂದ್ರೆ. ಸೊ ನನ್ನ ಅಡ್ರೆಸ್ ಕೂಡ ಹಾಕಿರ್ತೀನಿ. ನಿಮ್ಮ ಮನೇಲಿ ಅಥವಾ ನಿಮ್ಗೆ ಯಾರಿಗಾದ್ರೂ ಈ ತರ ಮಂಡಿ ನೋವು, ಕಾಲ್ ನೋವು ಅಂತ ಅಂದ್ರೆ ಎಕ್ಸ್ರೇ ಮಾಡಿಸಿ, ಅದ್ರಲ್ಲಿ ಏನ್ ತೊಂದರೆ ಇಲ್ಲ. ಅದೇ ರಿಪೋರ್ಟ್ ಏನಾದ್ರು ಇದ್ರೆ ತಗೊಂಡ್ ಬಂದ್ಬಿಟ್ಟು ಇಲ್ಲಿ ತೋರಿಸಿ ಆಯ್ತಾ. ಅವ್ರು ನಿಜವಾಗ್ಲೂ ಈಸಿಯಾಗಿ ನಿಮ್ಗೊಂದು ಸೊಲ್ಯೂಷನ್ ಕೊಡ್ತಾರೆ. ಯಾಕೆ ಅಂತ ಅಂದ್ರೆ ನನಗೆ ಖುಷಿ ಆಯ್ತು, ಇಷ್ಟು ಸಿಂಪಲ್ ಆಗಿರೋ ಮ್ಯಾಟರ್ ನಾನು ಯಾಕೆ ಇಷ್ಟು ದೊಡ್ಡದು ಮಾಡ್ಕೊಂಡೆ ಅಂತ. ಸೊ ನಿಮ್ಗೂ ನನ್ನಂತವ್ರು ಯಾರಾದ್ರೂ ಅದ್ರ ಬಗ್ಗೆ ತಿಳುವಳಿಕೆ ಇಲ್ಲ ಅಂತ ಇದ್ರೆ ನಿಮ್ಗೂ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಅಲ್ಲಿ ಹೋಗಿ ಅವ್ರ ಪರ್ಮಿಷನ್ ಕೇಳಿ ವಿಡಿಯೋ ಮಾಡ್ಕೊಂಡೆ. ಸೊ ನಂಗಂತೂ ತುಂಬಾ ಖುಷಿ ಆಯ್ತು, ಅವ್ರು ಅಷ್ಟು ಈಸಿಯಾಗಿ ಹೇಳ್ಬಿಟ್ಟು ಏನಿಲ್ಲ ಹೋಗಮ್ಮ ಅಂತ. ಅದೇನಮ್ಮ, ಎಕ್ಸರ್ಸೈಸ್ ಮಾಡಬೇಕು, ಅದು ಬೆನ್ನಿಗೂ ಒಳ್ಳೇದು, ನಿಮ್ಮ ಇದಕ್ಕೂ ಒಳ್ಳೇದು ಅಂತ. ಸೊ ಇಷ್ಟೇನೆ, ಇವಾಗ ಮುಗಿಸ್ಕೊಂಡು ಸೀದಾ ಮನೆಗೆ ಹೋಗ್ತಾ ಇದ್ದೀವಿ. ನಿಮ್ಗೆ ಯಾರಿಗಾದ್ರೂ ಬೇಕಂದ್ರೆ ಅಡ್ರೆಸ್ ನಾನು ಪಿನ್ ಮಾಡಿರ್ತೀನಿ, ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ನಾನು ವಿಡಿಯೋದಲ್ಲಿ ಹಾಕಿರ್ತೀನಿ, ನೋಡ್ಕೊಳ್ಳಿ. ನಾನಂತೂ ತುಂಬ ಸೀರಿಯಸ್ ಆಗಿ ತೊಗೊಂಡ್ಬಿಟ್ಟಿದ್ದೆ. ನಿನಗೆ ಮೂಳೆ ಹೆಂಗೆ ಸೌದೋಗ್ಬಿಟ್ಟಿದೆ ಅಂತ ಇರಬಹುದೇನೋ ಅಂತಲೂ ಕೂಡ ಅಂದ್ಕೊಂಡಿದ್ದೆ. ಆಮೇಲೆ ಅವ್ರು ಹೇಳಿದ್ರು ಆ ಥರ ಎಲ್ಲ ಆಗಲ್ಲ, ಆ ಥರ ಆದರೆ ಅದ್ರದ್ದು ಪೊಸಿಷನ್ ಕಂಪ್ಲೀಟಾಗಿ ಚೇಂಜ್ ಆಗಿಬಿಡುತ್ತೆ, ಕ್ರಾಸ್ ಬಂದುಬಿಡುತ್ತೆ, ಇನ್ನೂ ಕೆಲವೊಂದಿಷ್ಟು ವಿಚಾರಗಳನ್ನ ಹೇಳಿದ್ರು. ಎಲ್ಲ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಅನ್ನಿಸ್ತು. ನೀವು ಕೂಡ ತಿಳಿಸ್ಕೊಂಡಿರ್ತೀರ. ತುಂಬ ಸೀರಿಯಸ್ ಆಗಿ ಅಂದ್ಕೊಂಡ್ಬಿಟ್ಟಿದ್ವಿ, ಏನಪ್ಪ ಆಪ್ರೇಷನ್ನು ಹಾಗೆ ಇವ್ರಿಗೆ ಮುಗಿತಾ ಕತೆ ಅನ್ನೋ ಥರನೇ ಅನಿಸ್ಬಿಟ್ಟಿತ್ತು. ಸೊ ಅದನ್ನು ಕೇಳಬೇಕಂತ ಧೈರ್ಯ ಬಂತು. ವಾರದಲ್ಲಿ ನೀವು ರಿಟರ್ನ್ ಬರೋಕ್ಕೆ ತುಂಬ ಚೇಂಜಸ್ ಇರುತ್ತೆ ನೋಡಿ ಅಂತ ಹೇಳಿದ್ರು. ಅಂದಾಜು ಶುಕ್ರವಾರ ಅಲ್ವಾ, ನೆಲಮಂಗಲ ಸಂತೆ ನಡೀತಾ ಇರುತ್ತೆ. ಅಮ್ಮ ಹೆಂಗೋ ಕಾರ್ ಬಂದಿದೆ, 2 ಮೂಟೆ ಬೂಸ ಹಾಕೋಣ ಅಂತಂದ್ರು. ಹಸುಗಳಿಗೆ ಬೂಸ ಖಾಲಿ ಆಗಿತ್ತು. ಸರಿ ಆಯಿತು, ಅಲ್ಲಿಂದನೇ ಹೋಗ್ತಾ ಇದ್ದೀವಲ್ವಾ ಅಂತ ಹೇಳ್ಬಿಟ್ಟು ಒಂದು ರೌಂಡು ನೆಲಮಂಗಲ ಸಂತೆ ಎಲ್ಲ ಅಮ್ಮನ ಜೊತೆ ಹೋದೆ. ಅಮ್ಮಂದಿರ ಜೊತೆ ನೀವು ಶಾಪಿಂಗ್ ಮಾಡೋದು ಅಂತ ಅಂದರೆ ಗೊತ್ತಿರತ್ತಲ್ಲ ಹೆಂಗಿರತ್ತೆ ಅಂತ. ಅವ್ರದ್ದು ಇದು ಬಿಡೋದಿಲ್ಲ, ನಮ್ಮ ಇದಕ್ಕೆ ಬರೋದಿಲ್ಲ. ಹಾಗೆ ಸೌತೆಕಾಯಿ ತೊಗೊಂಡ್ರು, 1ಕ್ಕೆ 10 ರೂಪಾಯಿ ಅಂತಂದರೆ ಇವ್ರು ನೋಡಿದ್ರೆ 3ಕ್ಕೆ 50 ರೂಪಾಯಿ, ಅಂದರೆ ಕೆ ಜಿ ಲೆಕ್ಕದಲ್ಲಿ ಕೊಟ್ಬಿಟ್ರು. ಕೆ ಜಿಗೆ 50 ರೂಪಾಯಿ ಅಂತ, ಇದು ಯಾಕೆ 1ಕ್ಕೆ 10 ರೂಪಾಯಿ ಸಿಗುತ್ತೆ ಅಂತ ನಮ್ಮಮ್ಮ. ಸೊ ಹೆಂಗೋ ತಗೊಳಮ್ಮ ಅಂತ ಹೇಳಿದೆ. ಯಾಕೆಂದರೆ ಡಾಕ್ಟರ್ ಹೇಳಿದ್ರು ಸಲಾಡ್ ತಿನ್ನೋದಕ್ಕೆ. ಸರಿ, ಸಲಾಡ್ಗೆ ಅಂತಂದರೆ ಕ್ಯಾರೆಟು, ಹಸಿ ತರಕಾರಿ ಏನೆಲ್ಲ ತಿನ್ನೋಕ್ಕೆ ಸಾಧ್ಯನೋ ಅದನ್ನು ತಿನ್ನಬೇಕಂತ. ಇವ್ರು ಏನು ಹೇಳಿದ್ರು ತೊಗೊಂಡ ಇಲ್ಲ ನೋಡಿ. ಎಷ್ಟು ಹೇಳಿದ್ರು ಹಸುಗೆ ಒಂದಿಷ್ಟು ಮೂಗು ದಾರ ಏನೋ ಇದನ್ನು ತೊಗೊಂಡಿದ್ದು ಅಷ್ಟೇ, ಬಿಟ್ಟರೆ ನೀನು ತೊಗೊಂಡಿಲ್ಲ. ಹೀಗೆ ನಮ್ಮ ಅಮ್ಮನ ಕತೆ. ಸರಿ ಅಂತ ಹೇಳ್ಬಿಟ್ಟು ಕಡಲೆಕಾಯಿ ತೊಗೊಳ್ಳೋಣ ಅಂತ ಅಂದರು. ಸರಿ, ನಮ್ಮಮ್ಮನ ಜೊತೆ ಶಾಪಿಂಗ್ ಮಾಡೋದು ಅದೆಲ್ಲ ಸಿಕ್ಕಾಬಟ್ಟೆ ಕಷ್ಟ. ನೀವು ಹೇಳ್ದಂಗೆ ಕೊಟ್ಬಿಡೋಕ್ಕಾಗತ್ತಾ ಅಂತಾರೆ. ನಮ್ಮಮ್ಮ ಎಲ್ಲಾದ್ರೂ ಒಂದು ವ್ಯಾಪಾರಕ್ಕೆ ಒಂದು ಮಾತು ಹೇಳ್ಬಿಟ್ಟೆ ವ್ಯಾಪಾರ ಮಾಡೋದು. ಹಂಗೆ ನಮ್ಮಮ್ಮ ಮುಂದಕ್ಕೆ ಹೋಗೋದೇ ಇಲ್ಲ. ನಮ್ಮ ಅಮ್ಮನ ಜೊತೆ ಬಂದರೆ 2 ಐಟಮ್ ತಗೋಬೋದು ಅಷ್ಟೇ ಮಿನಿಮಮ್. ಏನು ತಗೊಂಡ್ರು ಇಷ್ಟ, ಸೇರ್ ನೋಡು, ಪಾವು ನೋಡು ಅಂತಾರೆ. ₹100 ಅಲ್ಲಿಂದ ಮಂತ್ರಿಯವ್ರ ಹತ್ರನೇ ತುಂಬ ಗಲಾಟೆ ಮಾಡ್ಕೊಂಡು, ಗಲಾಟೆ ಅಂತ ಏನಲ್ಲ, ಜಸ್ಟ್ ಹಂಗೆ ಅವರು ಮಾತನಾಡ್ತಾರೆ, ಆಗಲ್ಲ ಆ ಬೀಸಂಗೆ 100 ರೂಪೀಸ್ ಕಮ್ಮಿ ಕೊಡೋದಿಲ್ಲ ಅಂತ ನಾನು ಕೇಳ್ಕೊಟ್ಟೆ. ಆಮೇಲೆ ನಮ್ಮಮ್ಮ 50 ರೂಪಾಯಿ ಕೊಡಿಸಿದ್ರು. ಸೊ ಅದೇ ಹೇಳ್ತಾ ಇರೋದು ಅಮ್ಮಂತಿರ ಪವರ್ ಅದು ಅಂತ. ಅಲ್ಲಿಂದ ನೆಲಮಂಗಲದಲ್ಲಿ ಅಲ್ಲಿ ಬೂಸದು ಒಂದು ಶಾಪ್ ಇದೆ, ಅಲ್ಲಿಗೆ ಹೋದ್ವಿ. ಒಂದು 2 ಮೂಟೆ ಹಾಕ್ಕೊಂಡು ಸೀದಾ ಮನೆಗೆ ಹೋದ್ವಿ ನಾವು. ಇಷ್ಟೇ ಕೆಲಸ. ಸ್ವಲ್ಪ ರಿಲ್ಯಾಕ್ಸ್ ಅನಿಸ್ತು, ಸಮಾಧಾನ ಅನಿಸ್ತು ನನಗೆ. ಪ್ರೀತಮ್, ನಾಯಿಗೆ ಹಿಂಸೆ ಕೊಡ್ತಾನೆ ಇವತ್ತೊಂದಿನ. ಸೊ ಅಲ್ಲಿಂದ ಬಂದು ಇವಾಗ ಬಿಸಿ ಬಿಸಿ ಬೋಂಡ ಮಾಡ್ತಾ ಇದೀವಿ. ಕೋಪ ಬಂದ್ರೆ ಕಚ್ಚುತ್ತದು.
ಆಗಲ್ ಬಿಡು ಮಗ್ನೆ. ಚಪ್ಪಲಿ ತಾನೇ ಆಗಲ್ಲ. ಆ ಕರಗಿರ ಹಾಕೊಂಡ್ರೆ ನೀನು ಒಬ್ಳೆ ಏನ್ ಮಾಡ್ತೀಯಾ? ಓಹ್ ಏನೋ ಮಾಡ್ತೀಯ ನೀನು. ಆಮೇಲೆ ಈಗಲೇ ಕಾಲಿದೆ, ಮತ್ತೆ ಆಮೇಲೆ ಅದೊಂದು ವಾಸಿ ಆಗ್ಲಿ, ಇರು ತಗೋ ರಜೆ ಕೊಡ್ತೀನಿ. ಕೂತ್ಕೊಳ್ಳ. ಕಾಣಿಸ್ತದ? ಬಾಯ್. ಮಗನೆ ಹೇಳು. City drive mode activated. ಪ್ರೀತಿ ಹೇಳು. ನಮ್ಮಮ್ಮ ಮನೆಗೆ ಹೋದಾಗಿಂದ ಹೇಳ್ಕೊಟ್ಟಾರ. ಪ್ರೀತು ಕನ್ನಡದಲ್ಲಿ 2 ಆ ಇರೋದು. ನೀನ್ 4 ಸರಿ ಹೇಳ್ತೀಯಾ? 1 2 3 ಹೇಳು. 1 1 2 3 ಇಂದ ತುಂಬಾ ಚೆನ್ನಾಗಿ ಹೇಳ್ತೀಯ. ನಿಜವಾಗ್ಲೂ ಮನೆಗೆ ಬರೋಷ್ಟರೊಳಗೆ ನಂಗೆ ಒಂದು ಮನಸ್ಸಿಗೆ ಸಮಾಧಾನ ಅಂತ ಅನ್ನಿಸ್ತು ಅಲ್ಲಿ ಡಾಕ್ಟರ್ ಹೇಳಿದ್ದು ಕೇಳಿ. ಸೊ ಇಲ್ಲಿಗೆ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ವ್ಲಾಗ್ ಇಷ್ಟ ಆಗಿದೆ ಲೈಕ್ ಸಬ್ಸ್ಕ್ರೈಬ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಟೇಕ್ ಕೇರ್. ಬೈ.